ನನ್ಗೊಂದ್ 10 ಲಕ್ಷ ಬೇಕು. ನಿಮಗ್ ಬೇಕಾಗಿರೋ 10 ಲಕ್ಷ ಕೊಡ್ತೀನಿ. ಅದ್ರ ಬದಲಾಗಿ ನಂಗೇನ್ ಸಿಗುತ್ತೆ? ಭದ್ರಾ, ನೀನಾ? ಹಾಯ್ ಅದ್ಗೆ, ಹೇಗಿದ್ದೀರಾ? ಏನು ಹೇಳ್ದೆ ಸಡನ್ ಆಗಿ? ಬೆಳಗ್ಗೆ ತಾನೇ ಸಿಟಿಗ್ ಬಂದೆ. ರೋಡ್ ಕಾಂಟ್ರಾಕ್ಟಿಂದ 20 ಲಕ್ಷ ಬರ್ಬೇಕಿತ್ತು. ಅದನ್ನ ಕಲೆಕ್ಟ್ ಮಾಡ್ದೆ, ಕೆಲ್ಸ ಮುಗೀತು. ಹಾಗೆ ನಿಮ್ಮನ್ನ ನೋಡ್ಕೊಂಡ್ ಹೋಗೋಣ ಅಂತ ಬಂದೆ. ಓ, ಎಲ್ರೂ ಚೆನ್ನಾಗಿದಾರಾ? ಎಲ್ರೂ ಚೆನ್ನಾಗಿದಾರ. ಸರಿ ಸರಿ, ಫ್ರೆಶ್ ಆಗುವಂತೆ ಬಾ. ನೀನೇನು ಫ್ರೆಶ್ ಆಗದೆ ಬಂದಿದ್ಯಾ? ಅದು ನಾನು ನೈಟ್ ಡ್ರೆಸ್ ಏನು ತಗೊಂಬಂದಿಲ್ಲ. ಅಣ್ಣಂದೇನಾದ್ರೂ ಇದ್ರೆ ಕೊಡ್ತೀರಾ ಏನೋ ಅಂತ. ಸರಿ, ಕೊಡ್ತೀನಿ ಇರು. ಹೋಗಿ ಫ್ರೆಶ್ ಆಗ್ ಬಾ, ಊಟ ರೆಡಿ ಮಾಡ್ತೀನಿ. ಅಣ್ಣ ಬಂದ್ಮೇಲೆನೆ ತಿಂತೀನಿ. ದಿವ್ಯಾ, ಅದ್ಕೆ ನಿಮ್ಮಣ್ಣ ಬರೋದಕ್ಕೆ ತುಂಬಾ ಲೇಟ್ ಆಗತ್ತೆ. ನೀನ್ ತಿಂದ್ಬಿಟ್ ಮಲ್ಕೋ. ಸರಿ. ದಿವ್ಯಾ, ಅದ್ಕೆ ನಿಮ್ಗೊಂದು ವಿಷಯ ಕೇಳ್ತೀನಿ, ಕರೆಕ್ಟಾಗಿ ಹೇಳ್ತೀರಾ? ಏನದು? ಕೇಳು. ನೀವು ಮನೇಲೂ ಕೂಡ ಸ್ಯಾರಿಯಲ್ಲೇ ಇರ್ತೀರಾ? ಹಾ, ಇರ್ತೀನಿ. ಹಾಗಿದ್ರೆ ನೈಟ್? ಏನ್ ಹೀಗ್ ಕೇಳ್ತಾ ಇದ್ದಾನೆ? ನಿಮ್ಮಣ್ಣ ಬರೋ ಹೊತ್ತಿಗೆ ಫ್ರೆಶ್ ಆಗಿ ನೈಟ್ ಡ್ರೆಸ್ ಹಾಕೋತೀನಿ. ನಾನು ಸಿಟಿ ಕಲ್ಚರ್ಗೆ ತುಂಬಾ ಅಭ್ಯಾಸ ಆಗಿದ್ದೀನಿ. ಮಾಡರ್ನ್ ಡ್ರೆಸ್ಸಸ್ ಕೂಡ ಹಾಕೋತೀನಿ. ಓಕೆನಾ? ನಿನ್ ಡೌಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಸುಸ್ತಾಗ್ ಬಂದಿದ್ಯಾ? ತಿಂದ್ಬಿಟ್ ಮಲ್ಕೋ. ಜರ್ನಿ ಮಾಡ್ಕೊಂಡ್ ಬಂದಿದ್ಯಲ್ಲ. ಹೊರಗಡೆ ಶೂಸ್ ಇದೆ. ಯಾರು ಬಂದಿದ್ರು? ನಿನ್ ಚಿಕ್ಕಣ್ಣನ್ ಮಗ ಭದ್ರಾ ಬಂದಿದ್ದಾನೆ. ಎಲ್ಲಿ ಮಲಗಿದಾನ? ಈಗ ಟೈಮ್ ಎಷ್ಟಾಗಿದೆ? ಅದ್ ಸರಿ, ನಿಂದೂಟ ಆಯ್ತಾ? ಹೋಮ್ ಲೋನ್ ಏನಾಯ್ತು? ಯಾರತ್ರನಾದ್ರೂ ಶ್ಯೂರಿಟಿ ಸೈನ್ ಹಾಕ್ಸಿದ್ರೆ ಲೋನ್ ಅಪ್ರೂವ್ ಮಾಡ್ತೀನಿ ಅಂದಿದ್ದಾರೆ. ಪರಿಚಯ ಇರೋರ್ ಹತ್ರ ಹೋಗಿದ್ದೆ. 5 ಲಕ್ಷ ಕೊಟ್ರೆ ಮಾತ್ರ ಸೈನ್ ಮಾಡ್ತೀನಿ ಅಂದ. ಅವ್ನ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ನೋ ಯೂಸ್. ನೋ ವರೀಸ್, ನಾನ್ ಬೇರೆಯವ್ರನ್ನ ಟ್ರೈ ಮಾಡ್ತೀನಿ. ಅಯ್ಯೋ, 5 ಲಕ್ಷ ಕೊಡ್ಬೋದಲ್ಲ? ಇದ್ದಕ್ಕಿದ್ದಂಗೆ 5 ಲಕ್ಷ ಅಂದ್ರೆ ಎಲ್ಲಿಂದ ಬರುತ್ತೆ? 1 ಲಕ್ಷ 2 ಲಕ್ಷಕ್ಕೆ ಸೈನ್ ಮಾಡೋರು ಸಿಗ್ತಾರೆ, ನೋಡ್ತೀನಿ ಬಿಡು ನಾನು. ಹಾಗಿದ್ರೆ ಸ್ವಂತ ಮನೆ ಮರ್ತ್ ಹಾಗೇನೆ ಬಿಡು. ಸುಮ್ನೆ ಎಲ್ರಿಗೂ ಹೇಳಿ ನನ್ ಮರ್ಯಾದೆ ಹೋಯ್ತು. ಬಾಯಿಗೆ ಬಂದಾಗ ಮಾತಾಡಬೇಡ, ಮಲ್ಕೋ. ಭದ್ರಾ, ಅಣ್ಣ ಹೆಂಗಿದೀಯಾ? ಚೆನ್ನಾಗಿದ್ದೀನಣ್ಣ. ದೊಡ್ಡಪ್ಪ ದೊಡ್ಡಮ್ಮ ಹೇಗಿದ್ದಾರೆ? ಎಲ್ರೂ ಚೆನ್ನಾಗಿದ್ದಾರಣ್ಣ. ಸರಿ ಕಣ, ನಂಗೆ ಅರ್ಜೆಂಟ್ ವರ್ಕ್ ಇದೆ, ನಾನ್ ಮತ್ತೆ ಸಿಗ್ತೀನಿ. ದಿವ್ಯಾ, ಅವ್ನ್ಗೇನ್ ಬೇಕೋ ಅದನ್ನೆಲ್ಲ ಮಾಡ್ಕೊಡು. ಸರಿ ಕಣ, ನಾನ್ ಮತ್ತೆ ಸಿಗ್ತೀನಿ. ಸರಿ ಅಣ್ಣ. ಟಿಫಿನ್ ತಿನ್ನುಬಾರೋ ಭದ್ರಾ? ಸರಿ, ಬರ್ತೀನಿ. ಅದ್ಕೆ ನೀವು ಹೋಗಿ. ಇದ್ದಕ್ಕಿದ್ದಂಗೆ 5 ಲಕ್ಷ ಅಂದ್ರೆ ಎಲ್ಲಿಂದ ಬರುತ್ತೆ? 1 ಲಕ್ಷ 2 ಲಕ್ಷಕ್ಕೆ ಸೈನ್ ಮಾಡೋರು ಸಿಗ್ತಾರೆ, ನೋಡ್ತೀನಿ ಬಿಡು ನಾನು. ಲಂಚ್ ರೆಡಿ, ತಿನ್ನುವಂತೆ ಬಾ. ಸರಿ, ಬರ್ತೀನಿ. ಅದ್ಕೆ ಹೇಳೋಣ. ಏನೋ ಟಿಫನ್ ಆಯ್ತಾ? ತಿಂದಿದ್ದಲ್ಲ ಕಣೋ, ನುಂಗಾಕ್ಬಿಟ್ಟೆ. ಅಡ್ಗೆ ಏನ್ ಟೇಸ್ಟಿಯಾಗಿ ಮಾಡ್ತಾರೋ ಅದ್ಕೆ. ಊಟದ ವಿಷಯದಲ್ಲಿ ನೀನ್ ಲಕ್ಕಿ ಕಣೋ. ನಾನ್ ವೆಜ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾಳ ಕಣೋ. ನಿನ್ಗೆ ಇಷ್ಟ ಆಗಿದ್ದನ್ ಕೇಳೋ, ಮಾಡ್ಕೊಡ್ತಾಳೆ. ಆಲ್ರೆಡಿ ಚಿಕನ್ ಸೆಲೆಕ್ಷನ್ ಮಾಡಿದೀನಿ ಕಣೋ. ತಿನ್ನಕ್ ವೇಟ್ ಮಾಡ್ತಾ ಇದೀನಿ ಅಷ್ಟೇ. ಓಕೆ ಕಣೋ, ನಾನ್ ಮತ್ತೆ ಫೋನ್ ಮಾಡ್ತೀನಿ. ಬಾಯ್. ಸರಿ ಕಣೋ. ಫುಡ್ ವಿಷಯದಲ್ಲ ಅಷ್ಟೇ ಅಲ್ಲ ಕಣೋ, ನೀನು ವೈಫ್ ವಿಷಯದಲ್ಲೂ ತುಂಬಾ ಲಕ್ಕಿ. ನೀವು ಕೇಳ್ತಿರೋ ಲೋನು 1 ಕೋಟಿ ರೂಪಾಯಿ. ಆ ಅಮೌಂಟು ಸ್ಯಾಂಕ್ಷನ್ ಆಗ್ಬೇಕಂದ್ರೆ ಮಿನಿಮಮ್ 5 ಲಕ್ಷ ಖರ್ಚಾಗತ್ತೆ. ಅದನ್ನ ಎಲ್ರಿಗೂ ಹಂಚಬೇಕು. ಸೊ ಅಷ್ಟು ಕೊಡ್ಲಿಲ್ಲ ಅಂದ್ರೆ ನಿಮ್ ಲೋನನ್ನ ಪ್ರೋಸೆಸ್ ಮಾಡೋದಕ್ಕಾಗೋದಿಲ್ಲ. ಹಾಗಿದ್ರೆ ಸ್ವಂತ ಮನೆ ಮರ್ತ್ ಹಾಗೇನೆ ಬಿಡು. ಸುಮ್ನೆ ಎಲ್ರಿಗೂ ಹೇಳಿ ನನ್ ಮರ್ಯಾದೆ ಹೋಯ್ತು. ಯಾರತ್ರನಾದ್ರೂ ಶ್ಯೂರಿಟಿ ಸೈನ್ ಹಾಕ್ಸಿದ್ರೆ ಲೋನ್ ಅಪ್ರೂವ್ ಮಾಡ್ತೀನಿ ಅಂದಿದ್ದಾರೆ. ಪರಿಚಯ ಇರೋರ್ ಹತ್ರ ಹೋಗಿದ್ದೆ. 5 ಲಕ್ಷ ಕೊಟ್ರೆ ಮಾತ್ರ ಸೈನ್ ಮಾಡ್ತೀನಿ ಅಂದ. ಅವ್ನ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ನೋ ಯೂಸ್. ಇದ್ದಕ್ಕಿದ್ದಂಗೆ 5 ಲಕ್ಷ ಅಂದ್ರೆ ಎಲ್ಲಿಂದ ಬರುತ್ತೆ? 1 ಲಕ್ಷ 2 ಲಕ್ಷಕ್ಕೆ ಸೈನ್ ಮಾಡೋರು ಸಿಗ್ತಾರೆ, ನೋಡ್ತೀನಿ ಬಿಡು ನಾನು. ಭದ್ರಾ, ನಾನ್ ನಿನ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ಹೇಳಿ ದಿವ್ಯಾ. ಅದ್ಕೆ ನಾವ್ ಹೊಸ ಮನೆಗೋಸ್ಕರ ಲೋನ್ ಅಪ್ಲೈ ಮಾಡಿದೀವಿ. ಯಾರಾದ್ರೂ ಶ್ಯೂರಿಟಿಗೋಸ್ಕರ ಸೈನ್ ಮಾಡ್ದೆ ಹೋದ್ರೆ ಲೋನ್ ಅಪ್ಲೈ ಮಾಡಕ್ ಆಗಲ್ಲ ಅಂತಿದ್ದಾರೆ ಬ್ಯಾಂಕ್ನವರು. ಸೈನ್ ಹಾಕೋದಿಕ್ಕೆ 5 ಲಕ್ಷ ರೂಪಾಯಿ ಕೇಳ್ತಾ ಇದಾರೆ. ನಮ್ ಹತ್ರ ಇರೋ ದುಡ್ಡು ಡೌನ್ ಪೇಮೆಂಟ್ಗೆ ಸಾಕಾಗತ್ತೆ. ನಿಮ್ಮಣ್ಣ ಟ್ರೈ ಮಾಡ್ತಾನೆ ಇದಾರೆ, ಆದ್ರೆ ಆಗ್ತಿಲ್ಲ. ನನ್ಗೊಂದ್ 10 ಲಕ್ಷ ಬೇಕು. ನಿಮಗ್ ಬೇಕಾಗಿರೋ 10 ಲಕ್ಷ ಕೊಡ್ತೀನಿ.
ಅದ್ರ ಬದಲಾಗಿ ನಂಗೇನ್ ಸಿಗುತ್ತೆ? ನಿನ್ಗೇನ್ ಬೇಕು? ನೀವೇನ್ ಕೊಡ್ಬೇಕನ್ಕೊಂಡಿದ್ದೀರಾ? ನಗ್ತಿದ್ದೀರಾ ಅಂದ್ರೆ ನಂಗೇನ್ ಬೇಕು ಅನ್ನೋದು ನಿಮಗೆ ಅರ್ಥ ಆಯ್ತು ಅಂದ ಹಾಗೆ. ಕಣ್ಬಿಡು ದಿವ್ಯಾತ್ಗೆ. ಶಾಕ್ ಆಗ್ತಾ ಇದೆಯಾ ದಿವ್ಯಾತ್ಗೆ? ಅಣ್ಣ ಹೊಸ ಮನೆಗೋಸ್ಕರ ಲೋನ್ ಅಪ್ಲೈ ಮಾಡಿದ್ರು ಅನ್ನೋದು ನಂಗೆ ಗೊತ್ತಿತ್ತು. ಶ್ಯೂರಿಟಿಗೋಸ್ಕರ ಹುಡುಕ್ತಾ ಇದ್ದಾರೆ ಅನ್ನೋ ವಿಷಯ ಕೂಡ ನಂಗೆ ಗೊತ್ತು. ಅಣ್ಣಂಗೆ ಕೊಡಕ್ಕಂತ 20 ಲಕ್ಷ ಚೆಕ್ ಕೂಡ ತಂದಿದ್ದೀನಿ. ಊರಲ್ಲೆಲ್ಲರೂ ನಿನ್ ಬಗ್ಗೆ ಒಳ್ಳೇದೇ ಮಾತಾಡ್ತಾ ಇದ್ರು. ನಾನು ಚೆಕ್ ಮಾಡೋಣ ಅಂತಾನೆ ಬಂದೆ. ದುಡ್ಗೋಸ್ಕರ ಕ್ಯಾರೆಕ್ಟರ್ ಬದಲಾಯಿಸ್ಕೋಬೇಡ ಅದಕ್ಕೆ. ಹಲೋ, ಹೇಳೋ. ಹಲೋ ಅಣ್ಣ, ನಿನ್ ಹೌಸ್ ಲೋನ್ ವಿಷಯ ಚಿಕ್ಕಮ್ಮ ನಂಗೆ ಹೇಳಿದ್ರು. ನಿಂಗೆ ಕೊಡಕ್ಕಂತಾನೆ 20 ಲಕ್ಷ ಚೆಕ್ ಕೂಡ ತಂದಿದ್ದೀನಿ ಅಣ್ಣ. ಲೇ, ಇದೆಲ್ಲ ಯಾಕೋ ಇವಾಗ? ಬಂದ್ ಮಾತಾಡ್ತೀನಿ. ಅಣ್ಣ, ನಂಗೆ ಬೇರೆ ವರ್ಕ್ ಇದೆ ಅಣ್ಣ. ನಾನು ನಿಮ್ಮ ಮನೆ ಗೃಹ ಪ್ರವೇಶ ದಿನ ಸಿಗ್ತೀನಿ, ಸರಿನಾ ಅಣ್ಣ? ಬಾಯ್. ಸರಿ ಕಣ, ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ, ಅವಾಗ ಮಾತಾಡೋಣ. ಸರಿ ಅಣ್ಣ, ನಾನೇನು ಬರ್ತೀನಿ. ಇಂಥ ಕಷ್ಟಗಳು ಜೀವನ ಪೂರ್ತಿ ಬರ್ತಾನೆ ಇರುತ್ತೆ. ಅದನ್ನ ಧೈರ್ಯವಾಗಿ ಎದುರಿಸ್ಬೇಕೇ ಹೊರತು ಇಂಥ ಕೆಟ್ಟ ನಿರ್ಧಾರನ ತಗೋಬಾರ್ದದ್ಕೆ. ನಮ್ಮ ಅಣ್ಣನ ನಂಬಿಕೆನ ನೀವು ಉಳಿಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ಯಾವತ್ತೇ ಏನೇ ಕಷ್ಟ ಬಂದ್ರೂ ನಾನಿದ್ದೀನಿ ಅನ್ನೋದನ್ನ ಮರಿಬೇಡಿ. ಹೋಗ್ಬರ್ತೀನತ್ಗೆ. ಇಬ್ರು ಉರುಳಾಡಿ ಬೆಡ್ಡೆಲ್ಲ ಒದ್ದೆ ಆಗಿ ಹೋಯ್ತು. AC ರಿಪೇರಿ ಮಾಡಿದಿದ್ರೆ ಹಾಯಾಗಿ AC ಆನ್ ಮಾಡ್ಕೊಂಡು ಮಾಡ್ಬೋದಿತ್ತು. ಹಾಗಾದ್ರೆ ನಾವು ಸೇರೋದು ಇವತ್ತೇ ಲಾಸ್ಟ್ ಆಗೋಗುತ್ತೆ. ಹ? ಚಳಿಗಾಲದಲ್ಲಿ ಗೀಸರ್ ರಿಪೇರಿ, ಮಳೆಗಾಲದಲ್ಲಿ ಹೀಟರ್ ರಿಪೇರಿ, ಈ ತರ ಬೇಸಿಗೆಗಾಲದಲ್ಲಿ AC ರಿಪೇರಿ. ಹೀಗೆ ನಾವು ವರ್ಷ ಪೂರ್ತಿ ನನ್ ಗಂಡನ್ಗೆ ಅವನ್ ತಮ್ಮನ್ಗೆ ಅನುಮಾನ ಬರ್ದಿರೋ ಹಾಗೆ ಜಾಲಿಯಾಗಿ ಹ್ಯಾಪಿಯಾಗಿರ್ಬಹುದು. ನಿನಗೆಲ್ಲ ಕೆಲ್ಸಗಳು ಗೊತ್ತಿರೋದು, ಅದು ನಿನ್ ಟ್ಯಾಲೆಂಟು, ನನ್ ಲಕ್ಕು. ಮೊದ್ಲು 2 ದಿನ, ಆಮೇಲೆ 2 ದಿನ, ಆಮೇಲೆ ಇನ್ನೂ 2 ದಿನ ಅಂತ ಹೀಗೆ ಪೋಸ್ಟ್ಪೋನ್ ಮಾಡ್ಕೊಂಡು ಬೇಸಿಗೆಗಾಲ ಪೂರ್ತಿ ಎಂಜಾಯ್ ಮಾಡ್ಬೋದು. ತುಂಬಾ ತಿಳ್ಕೊಂಬಿಟ್ಟಿದ್ಯಾ ನೀನು. ನೀವು ಏನ್ ಮಾಡಕ್ ಬಂದಿದ್ದೀರಾ? AC ರಿಪೇರಿ. ಯೋಚಿಸ್ತಿದ್ದೀರಾ ಅಂದ್ರೆ ಹೇಳೋದಕ್ಕೆ ಏನೋ ಇದೆ ಅಂತ ಆಯ್ತು. ಹಾಯ್ ಗೀತಾ. ನೀನೇನು ಫೋನ್ ಮಾಡ್ದೆ ಬಂದ್ಬಿಟ್ಟಿದ್ಯಾ? ಫೋನ್ ಏನಕ್ಕೆ? ಇವಾಗ ನನ್ ಟೈಮೇ ಅಲ್ವಾ? ಬಿರಿಯಾನಿ ವಿತ್ ಬೆಡ್. ಇವತ್ತು ಬೇಡ, ಹೋಗು. ಯಾಕೆ, ಏನಾಯ್ತು? ಯಾಕೆಂದ್ರೆ ನನ್ ಪೀರಿಯಡ್ ಫಸ್ಟ್ ಡೇ. ಅಯ್ಯ, ಈ ತರ ಇದ್ದಾಗ ನಾವ್ ಎಷ್ಟ್ ಸಲ ಮಾಡಿಲ್ಲ ಹೇಳು? AC ರಿಪೇರಿ ಆಯ್ತಾ? ಬಂದ್ ನೋಡ್ಕೊಂಡ್ ಹೋದ, ಬ್ಯುಸಿ ಆಗಿದ್ನಂತೆ. ನಾಳೆ ಬಂದ್ ಮಾಡ್ಕೊಂಡ್ ಹೋಗ್ತೀನಿ ಅಂದ. ಬಾ ಬೇಗ. ವೈಫೈ ತರ ಆಗೋಗಿದ್ಯಲ್ಲೋ. ಅದು ಇಲ್ದೇ ಇರೋದಕ್ಕಾಗಲ್ಲ, ನೀನು ಇಲ್ದೇ ಇರೋದಕ್ಕಾಗಲ್ಲ. ಏ ಇರು, ಸ್ವಲ್ಪ ಇರು ಅಂತ ಹೇಳ್ತಿದ್ದೀನಲ್ಲ. ಏ ಸಾಕು ಸಾಕು, ನಿಲ್ಲಿಸ್ತೀಯ ಇವಾಗ? ಅಬ್ಬಾ, ಪ್ರತಿ ಸಲನೂ ಅವಸರನೇ ನಿನ್ಗೆ. ಯಾಕೋ ಇಷ್ಟ ಅವಸರ ನಿಂಗೆ?
ಬಾಯ್. ಇವನ್ಗೊಂದು ಮಾಡಕ್ ಕೆಲ್ಸನೂ ಇಲ್ಲ, ಇವನ್ ಮಾತಾಡೋಕ್ ಮ್ಯಾಟ್ರೂ ಇಲ್ಲ. ಇವನ್ CID ಇನ್ವೆಸ್ಟಿಗೇಷನ್. AC ರಿಪೇರಿ ಆಯ್ತಾ? ಬಂದು ಚೆಕ್ ಮಾಡ್ದ, ಪಾರ್ಟ್ ಸಿಗ್ಲಿಲ್ವಂತೆ. ನಂಬರ್ ಹೇಳು, ನಾನು ಮಾತಾಡ್ತೀನಿ. ನಾನ್ ಹೇಳ್ತಾ ಇದ್ದೀನಲ್ಲ, ಯಾರೇನ್ ಹೇಳ್ಕೊಡ್ತಾ ಇದಾರೆ ನಿಮ್ಗೆ? ನಿನ್ ತಮ್ಮ ಏನ್ ಹೇಳ್ದ ನಿಂಗೆ? ಕರಿ ಅವನನ್ನ. ಏಯ್, ಯಾಕೆ ಕೂಗಾಡ್ತಿದ್ದೀಯಾ? ಕಿರ್ಚ್ಕೊಳ್ದಿಲ್ಲ ಅಂದ್ರೆ ನಿನ್ ಕೈಲಿ ಆಗಲ್ಲ. ಮಾಡೋದಕ್ಕೆಲ್ಲ ಮೂಗ್ ತುರ್ಸ್ಕೊಂಡ್ ಬರ್ತೀಯಾ? ನಾಚಿಕೆ ಇಲ್ದಿರೋ ಜನ್ಮ. ಏನು ಯಾಕದ್ಗೆ ಅಣ್ಣನ್ ಜೊತೆ ಗಲಾಟೆ ಮಾಡ್ತಾ ಇದ್ದೀರಾ? ಯಾವಾಗ? ಯಾವಾಗ? ನಾನೇ ನೋಡ್ನಲ್ವಾ, ಪ್ರತಿದಿನ ನೈಟ್ ಅಣ್ಣನ್ ಜೊತೆ ಗಲಾಟೆ ಮಾಡ್ತಾನೆ ಇರ್ತೀರಾ. ಅಂದ್ರೆ ದಿನ ನಮ್ ಮಾತ್ ಕೇಳಿಸ್ಕೊತಿರ್ತೀಯಾ? ಬರೀ ಮಾತೇನ ಅಥವಾ ಸೀಕ್ರೆಟ್ ಆಗಿ ನಮ್ ಸಂಸಾರನೂ ನೋಡ್ತಿರ್ತೀಯಾ? ನಾನ್ ಹೇಳ್ತಿರೋದೇನು, ನೀವ್ ಹೇಳ್ತಿರೋದೇನದ್ಗೆ? ಅಷ್ಟಕ್ಕೂ ನಿನಗ್ ಯಾಕೋ ಹೇಳ್ಬೇಕು? ಜೊತೆಲಿ ಹುಟ್ಟಿರೋ ಅಣ್ಣನ್ಗೆ ನೀನ್ ಮಾಡ್ತಾ ಇರೋದ್ ಏನು? ನೋಡಿದ್ರಾ ನಿಮ್ ತಮ್ಮನ್ ವರ್ತನೆನಾ? ಯಾಕೇನು ಮಾತಾಡ್ತಿಲ್ಲ? ಅಣ್ಣಂಗೆ ಯಾಕೆ ಬೈತಿರೋದ್ಗೆ? ಏಯ್, ಇನ್ನೊಂದ್ಸಲ ನನ್ ಬೆಡ್ರೂಮ್ ಕಡೆ ನೋಡ್ದೆ ಅನ್ಕೋ, ನಿನ್ ಮೇಲ್ ಕೇಸ್ ಹಾಕಿ ನಾನ್ ಮನೆ ಬಿಟ್ಟು ಹೊಟ್ಟೋಗ್ತೀನಿ. ನೋಡಿದ್ರಾ ನಿಮ್ ತಮ್ಮನ್ ವರ್ತನೆನಾ? ಯಾಕೇನು ಮಾತಾಡ್ತಿಲ್ಲ? ಇನ್ನೊಂದ್ಸಲ ನನ್ ಬೆಡ್ರೂಮ್ ಕಡೆ ನೋಡ್ದೆ ಅನ್ಕೋ, ನಿನ್ ಮೇಲ್ ಕೇಸ್ ಹಾಕಿ ನಾನ್ ಮನೆ ಬಿಟ್ಟು ಹೊಟ್ಟೋಗ್ತೀನಿ. ಏಯ್, ನಿಂತ್ಕೊಳ್ಳೋ. ದಿನ AC ಮೆಕ್ಯಾನಿಕ್ ಮತ್ತೆ ನನ್ ಮಧ್ಯೆ ಏನ್ ನಡೀತಿದೆ ಅಂತ ನೀನ್ ಅನ್ಕೋತಿದ್ಯೋ? ನಿಮ್ ಅಣ್ಣನ್ಗೆ ಏನೇನೆಲ್ಲ ಹೇಳ್ಬೇಕು ಅನ್ಕೋತಿದ್ಯೋ? ಅದೇ ನಡೀತಾ ಇರೋದು. ಅವನೊಬ್ಬ ವೇಸ್ಟ್ ಬಾಡಿ, ಕೆಲ್ಸ ಇಲ್ದೇರೋ ನೀನ್ ಮತ್ತೊಬ್ಬ ವೇಸ್ಟ್ ಬಾಡಿ. ಲಾನಲ್ಲಿ ವುಮೆನ್ಸ್ ಪರನೇ ಜಾಸ್ತಿ ಇರತ್ತೆ ಕಣೋ. ನೀವ್ ಅಣ್ಣ ತಮ್ಮಂದಿರು ನನ್ನನ್ನೇನು ಮಾಡ್ಕೊಳಕ್ಕಾಗಲ್ಲ. ಬಾಯಿ ಮುಚ್ಕೊಂಡು ಹೋಗು. ಇವನು ವೇಷನೋ. ಬಾ ಬೇಗ. ಎಷ್ಟೊತ್ತಂತ ಹೀಗೆ ನಿಂತಿರ್ತೀಯ? ಅದ್ಗೆ ಏನ್ ಬೇಕೋ ಹೇಳದ್ನಲ್ಲ. ನೀನ್ ಏನ್ ಅನ್ಕೋತಿದ್ಯೋ, ನಿಮ್ ಅಣ್ಣಂಗೆ ಏನ್ ಹೇಳ್ಬೇಕು ಅನ್ಕೋತಿದ್ಯೋ ಅದೇ ನಡೀತಾ ಇದೆ. ಆದ್ರೂ ಸುಮ್ನೆ ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದ್ಯಾ? ಏನೋ ಫ್ರೀ ಆಗಿರ್ಲಿ ಅಂತ ಸುಮ್ನೆ ಬಿಟ್ರೆ ನಮ್ಮನ್ನ ಕೈಲಾಗ್ದಿರೋರು ಅನ್ಕೊಂಡಿದ್ಯಾ? ಎಲ್ಲೇ ಅವನು? ಮುಗಿತೇನೋ ರಿಪೇರಿ? ಇಲ್ಲ ಸರ್, ಮಾಡ್ತಾ ಇದ್ದೀನಿ. ರಿಪೇರಿ ಮಾಡ್ತಾ ಇದ್ದೀಯಾ? ನಿಲ್ಲು, ನಿನ್ಗೀಗಲ್ಲ ಕಣ. ಲೈ, ನೀ ಹೊರಗಡೆ ಹೋಗ. ನಮಸ್ತೆ ಎಸ್ ಸರ್. ನಮ್ಮ ಮನೇಲಿ AC ರಿಪೇರಿ ಮಾಡಬೇಕಾದ್ರೆ ನನ್ನ ವೈಫು ಮತ್ತೆ AC ರಿಪೇರಿ ಮಾಡೋನು ಕರೆಂಟ್ ಶಾಕ್ ಹೊಡೆದು ಸತ್ತೋದ್ರು ಸರ್. ಬೇಗ ಬನ್ನಿ ಸರ್. బులెటిన్లో బ్రేకింగ్ న్యూస్ చూస్తున్నాం. ಹೆಂಡತಿಯ ಅಕ್ರಮ ಸಂಬಂಧ ತಿಳಿದು ಕರೆಂಟ್ ಶಾಕ್ ಕೊಟ್ಟು ಸಾಯಿಸಿದ ಗಂಡ. ಇದರಲ್ಲಿ ಟ್ವಿಸ್ಟ್ ಏನು ಅಂತಂದ್ರೆ, ಹೆಂಡತಿಯ ಜೊತೆಗೆ ಅವಳ ಪ್ರಿಯಕರನನ್ನು ಸಾಯಿಸಿ ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಆದ ಗಂಡ. ಹೇಳು ಮೈ ಹಾರ್ಟ್. ಏನ್ ಬೇಬಿ ಇಷ್ಟು ಆಕ್ಟಿವ್ ಆಗಿದ್ಯಾ? ಆಫೀಸ್ಗೆ ಹೋಗಿ ಅರ್ಧ ಗಂಟೆ ಕೂಡ ಆಗಿಲ್ಲ, ಅಷ್ಟ್ ಬೇಗ ಫೋನ್ ಏನು? ಯಾಕೆ ಮಾಡ್ಬಾರ್ದಾ? ಮಾಡ್ಬೋದು, ಆದ್ರೂ ಕೂಡ ಈ ಅರ್ಧ ಗಂಟೆಲಿ ವಿಡಿಯೋ ಕಾಲ್ ಟೈಮ್ ಆಗೋಯ್ತಲ್ಲ, ಸ್ನಾನ ಕೂಡ ಆಗೋಯ್ತು. ಅಯ್ಯೋ, ಮಿಸ್ ಆಗೋಯ್ತಲ್ಲ. ನೈಟ್ ಬೇಗ ಬಂದು ಲೈವ್ ಅಲ್ಲಿ ನೋಡ್ತೀನಿ. ನಾನು ಯಾಕೆ ಕಾಲ್ ಮಾಡ್ದೆ ಅಂದ್ರೆ, ಮೈಸೂರಿಂದ ನನ್ನ ಫ್ರೆಂಡ್ ಗಿರಿಟಿ ಬರ್ತಿದ್ದಾನೆ. ನಂಗೆ ಜಾಬ್ ವಿಷಯದಲ್ಲಿ ತುಂಬಾ ಹೆಲ್ಪ್ ಮಾಡಿದಾನೆ. ಅವನಿಂದಾನೇ ನಂಗೆ ಈ ಕೆಲಸ ಸಿಕ್ಕಿದ್ದು. ಫ್ರೆಂಡ್ ಸರ್ಕಲ್ ಅಲ್ಲಿ ತುಂಬಾ ರೆಸ್ಪೆಕ್ಟ್ ಇದೆ. ಅವನ್ನ ಚೆನ್ನಾಗಿ ಟ್ರೀಟ್ ಮಾಡ್ಬೇಕು, ಓಕೆನಾ? ಓಕೆ ಮೈ ಹಾರ್ಟ್, ನಿಮಗೆ ಯಾವುದೇ ಬ್ಯಾಡ್ ನೇಮ್ ಬರ್ದೇ ಇರೋ ಹಾಗೆ ನಾನ್ ಟ್ರೀಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್. ಬಾಯ್. ಹಾಯ್ ಕಣ್ರಿ, ನನ್ನ ಹೆಸರು ಗಿರಿಟಿ. ಹಾ, ಹರ್ಷ ಹೇಳಿದ್ದಾರೆ, ಬನ್ನಿ. ಓಕೆ ರೀ, ಕೂತ್ಕೊಳ್ಳಿ. ಟೀ ಕುಡಿತೀರಾ? ಅದ್ರ ಅವಶ್ಯಕತೆ ಇಲ್ಲ ರೀ. ಸರಿ, ಟಿಫಿನ್ ರೆಡಿ ಮಾಡ್ತೀನಿ. ಫ್ರೆಶ್ ಆಗೋರಂತೆ ರೂಮ್ ತೋರಿಸ್ತೀನಿ, ಬನ್ನಿ. ಹಾ. ಟಿಫಿನ್ ರೆಡಿ, ಬನ್ನಿ. ಬರ್ತೀನಿ, 5 ಮಿನಿಟ್ಸ್. ನೋಡು, ನಿಮ್ ಟಿವಿಲಿ ಏನೂ ಬರ್ತಾ ಇಲ್ಲ. ನೀನ್ ಫೋನ್ ಯಾಕೆ ಯೂಸ್ ಮಾಡ್ತಾ ಇಲ್ಲ?
ಮೈ ಹಾರ್ಟ್. ನಿಮ್ ಫ್ರೆಂಡಿಗೆ ಟಿಫಿನ್ ಬಡ್ಸಾಯ್ತು, ತುಂಬಾ ಚೆನ್ನಾಗಿದೆ ಅಂದ. ಲಂಚ್ಗೆ ಚಿಕನ್ ಮಾಡ್ತೀನಿ ಅಂತ ಹೇಳಿದೀನಿ, ಓಕೆ ಅಂತ ಕೂಡ ಹೇಳಿದಾನೆ. ನೀನ್ ಮಾಡಿರೋ ಚಿಕನ್ ತಿಂದ್ರೆ ಪರ್ಮನೆಂಟ್ ಆಗಿ ನಮ್ಮ ಮನೇಲಿ ಇರ್ತೀನಿ ಅಂತಾನೆ. ಸರಿ ಇರ್ಲಿ ಬಿಡಿ. ಸರಿ, ಅವನಿಗೆ ಕಾಲ್ ಮಾಡ್ತೀನಿ. ಬಾಯ್. ಓಕೆ ಬಾಯ್. ಹೇಳೋ ಹರ್ಷ. ಏನೋ ಟಿಫನ್ ಆಯ್ತಾ? ತಿಂದಿದ್ದಲ್ಲ ಕಣೋ, ನುಂಗಾಕ್ಬಿಟ್ಟೆ. ಚೆನ್ನಾಗಿತ್ತಾ? ನಿನ್ ವೈಫ್ ಏನ್ ಟೇಸ್ಟಿಯಾಗಿ ಮಾಡ್ತಾಳೋ. ಊಟದ ವಿಷಯದಲ್ಲಿ ನೀನ್ ಲಕ್ಕಿ ಕಣೋ. ನಾನ್ ವೆಜ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾಳ ಕಣ. ನಿನ್ಗೆ ಇಷ್ಟ ಆಗಿದ್ದನ್ ಕೇಳೋ, ಮಾಡ್ಕೊಡ್ತಾಳೆ. ಆಲ್ರೆಡಿ ಚಿಕನ್ ಸೆಲೆಕ್ಷನ್ ಮಾಡಿದೀನಿ ಕಣೋ, ತಿನ್ನಕ್ ವೇಟ್ ಮಾಡ್ತಾ ಇದೀನಿ ಅಷ್ಟೇ. ಓಹೋ, ಚೆನ್ನಾಗಿ ಸತ್ಕಾರ ಮಾಡ್ತಿದ್ದಾಳೆ. ನಾನು ಆಮೇಲೆ ಮಾಡ್ತೀನಿ. ಬಾಯ್. ಸರಿ ಕಣೋ. ಫುಡ್ ವಿಷಯದಲ್ಲ ಅಷ್ಟೇ ಅಲ್ಲ ಕಣೋ, ನೀನು ನಿನ್ ವೈಫ್ ಜೊತೆ ಬೆಡ್ ವಿಷಯದಲ್ಲೂ ತುಂಬಾ ಲಕ್ಕಿ ಕಣೋ. ಏನಾಯ್ತು? ಇಲ್ಲೇ ಹಾಕಿದ್ದೆ ಅಲ್ವಾ? ಸಡನ್ ಆಗಿ ಎಲ್ಲಿ ಹೋಯ್ತು? ಗಾಳಿಗೇನಾದ್ರೂ ಕೆಳಗ್ ಬಿದ್ದು ಹೋಯ್ತಾ ಏನ್ ಕತೆ? ಲಂಚ್ ರೆಡಿ, ಬನ್ನಿ. ಬರ್ತೀನಿ ಕಣ್ರಿ. ಹಾ ಹೇಳಿ. ರೂಮ್ ಕ್ಲೀನ್ ಮಾಡ್ಬೇಕು, ನೀವು. ಅಯ್ಯೋ ಬನ್ನಿ, ಕ್ಲೀನ್ ಮಾಡಿ. ಛೀ. ಹೀಗ್ ಮಾಡ್ಬೇಕಾಗ್ ಬಂದಿದೆ, ಸಂತೋಷ ಹುಡುಕ್ಬೇಕಾಗ್ ಬಂದಿದೆ. ಕೆಲ್ಸ ಅಂತ ಆಚೆ ಹೋಗ್ತಿದ್ಯಾ? ಫ್ರೆಂಡ್ ಇದ್ನಲ್ಲ, ಎಲ್ಲಿದ್ದಾನ ಅವನು? ಬಂದ, ಸಡನ್ ಆಗಿ ಕೆಲ್ಸ ಇದೆ ಅಂತ ಹೋದ. ಸರಿ ಬಿಡು, ನಾನು ಫೋನ್ ಮಾಡ್ತೀನಿ ಅವನಿಗೆ. ಏಯ್, ಈಗಿಂದೀಗ್ಲೇ ನನ್ ಮನೆ ಬಿಟ್ಟು ಹೋದ್ರೆ ನಿನ್ಗೆ ಒಳ್ಳೇದು. ಇನ್ಯಾವತ್ತೂ ನಮ್ಮ ಮನೆಗ್ ಬರ್ಬೇಡ. ನನ್ ಗಂಡನ್ ಜೊತೆ ನಿನ್ ಜೀವನದಲ್ಲಿ ಇನ್ಯಾವತ್ತೂ ಮಾತಾಡ್ಬೇಡ. ನಾಚಿಕೆ ಆಗಲ್ವಾ ಹೀಗ್ ಮಾಡೋದಕ್ಕೆ? ಹೋಗು ಮನೆಯಿಂದ ಈಗ್ಲೇ. ಛೀ.